ದಿನದಿಂದ ಪ್ರಾಪರ್ಟಿ ನೋಡ್ತಾ ಇದ್ವಿ, ಎಲ್ಲೂ ಸೆಟ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಇಲ್ಲಿ ಇದು ಅಕ್ಷಯ ತೃತೀಯಾಗೆ ಕುಬೇರ ಮಹಾಲಕ್ಷ್ಮಿ ಪೂಜೆ ಇಟ್ಕೊಂಡಿದ್ರು. ಆ ಪೂಜೆಗೆ ಬಂದು ಸೇರಿದೆ. ಅದಾದ್ಮೇಲೆ ಇಲ್ಲಿ ವಾರಾಹಿ ಅಮ್ಮನ ಹತ್ರ ಬಂದು ಇಲ್ಲಿನ ಮಣ್ಣು ತಗೊಂಡು ಪೂಜೆ ಮಾಡಿಸಿ ಮನೇಲಿಟ್ಟೆ. ಅವತ್ತಿನ ದಿನದ ಬೆಳಗಿನ ಜಾವನೆ ನನಗೆ ದೊಡ್ಡ ಕಸದ ತಿಪ್ಪೆ, ಅಲ್ಲಿಂದ 2 ಹಂದಿಗಳು ನನ್ನನ್ನ ಹಟಿಸ್ಕೊಂಡ್ ಬರ್ತಿರೋ ತರ ನನ್ ಕನಸು ಬಿತ್ತು. ಆಮೇಲೆ ನಾನು ಏನೋ ಒಳ್ಳೇದು ಆಗುತ್ತೆ ಅಂತ ನಂಗೆ ಅನ್ನಿಸ್ತು ಅಲ್ಲಿಂದನೇ. ಆಮೇಲೆ ಮಾರನೇ ದಿನ ಒಂದ್ ಕಡೆ ಹಾಗೆ ಜಾಗ ಪ್ರಾಪರ್ಟಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಅವಾಗ ನಮ್ಗೆ ಅದು ಜಾಗನೂ ಇಷ್ಟ ಆಯ್ತು. ಮತ್ತೆ ಅದ್ ಮಾರನೇ ನೆಕ್ಸ್ಟ್ ವೀಕಲ್ಲೇ ನಾವು ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಟು ಬಂದ್ವಿ. ಹಾಗಾಗಿ ನಮಗ್ ಒಳ್ಳೇದಾಗಿದೆ. ಅಂದ್ರೆ ನಿಮ್ಗೆ ಎಲ್ಲೂ ಸಿಗದೆ ಇರುವಂತದ್ದು ಇಲ್ಲಿ ಬಂದು ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದು ನೆಕ್ಸ್ಟ್ ಡೇನೆ ನನಗೆ ನಂಗೆ ಇಷ್ಟ ಆಗುವಂತ ಪ್ರಾಪರ್ಟಿ ಒಬ್ರು ತೋರ್ಸಿದ್ರು. ಅದಕ್ಕೆ ಪ್ರತಿ ವಾರ ಬರ್ತೀರಾ? ಅದಕ್ಕೆ ನಾನು ಈ ವಾರ ಬಂದೆ. ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮಿ. ನಮಸ್ಕಾರ. ನಮ್ಮ ಟಾಕ್ ಸುದ್ದಿ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರ ಒಂದು ಬೆಟ್ಟದ ಮೇಲಿರುವಂತ ಪಾತಾಳ ವಾರಾಹಿ ಅನ್ನೋ ಒಂದು ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ನೀವು ಬಂದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಯಾವ್ದಾದ್ರು ಜಮೀನ್ ತಗೋಬೇಕು, ಯಾವ್ದಾದ್ರು ಸೈಟ್ ತಗೋಬೇಕು, ಅಥವಾ ಮಾರಬೇಕು, ತಗೋಬೇಕು, ಎಷ್ಟೋ ವ್ಯಾಜ್ಯಗಳಲ್ಲಿ ಕೋರ್ಟ್ ಕಚೇರಿಲೆಲ್ಲ ಒದ್ದಾಡ್ತಿರ್ತಾರೆ ಜನಗಳು. ಆದ್ರೆ ಈ ಒಂದು ಸನ್ನಿಧಿಗೆ ಬಂದು ನೀವಿಲ್ಲಿ ಬಂದು ಒಂದು ಪ್ರೇಯರ್ ಮಾಡಿದ್ರೆ ಸಾಕು, ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ, ಭೂಮಿ ತಾಯಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯಾಜ್ಯ ಸಮಸ್ಯೆಗಳಿದ್ರು ಕೂಡ ಈ ಸನ್ನಿಧಿ ಬಂದು ಪ್ರೇಯರ್ ಮಾಡಿದ್ರೆ ಸಮಸ್ಯೆಗಳೇ ಬಗೆಹರಿತಿದೆ ಅಂತ. ಆತರ ಎಷ್ಟೋ ಭಕ್ತಾದಿಗಳಿಗೆ ಒಳ್ಳೇದಾಗಿದೆ ಅಂತೆ. ಬನ್ನಿ, ಅದ್ಯಾವ ದೇವಸ್ಥಾನ, ಯಾವ ಬೆಟ್ಟದಲ್ಲಿದೆ, ಯಾವ ಜಾಗದಲ್ಲಿದೆ ತಿಳಿಯೋಣ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ಆಗ್ಲಿಲ್ಲ, ಪಕ್ಕದವ್ರು ಚಿನ್ನ ಮಾಡಿಸ್ಕೊಂಡ್ರಂತೆ ನಮಗೇನು ಆಗ್ಲಿಲ್ಲ, ಪಕ್ಕದವ್ರು ಸೈಟ್ ತಗೊಂಡ್ರಂತೆ ಅಯ್ಯೋ ನಮಗೇನು ಆಗ್ಲಿಲ್ಲ. ಸೊ ಹಾಗಾಗಿ ಇಲ್ಲ 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 ಅಂತ ಅಂದುಕೊಂಡು ಆ ನೆಗೆಟಿವಿಟಿ ಬಿಲ್ಡಪ್ ಆಗಿ ಏನಾಗಿರುತ್ತೆ, ನಾವು ಅಂದ್ಕೊಂಡಿರೋ ಕೆಲಸಗಳು ಆಗ್ತಾ ಇರಲ್ಲ, ಶೀಘ್ರವಾಗಿ ಶುಭ ಕಾರ್ಯಗಳು ನೆರವೇರ್ತಾ ಇರಲ್ಲ. ಇಂಥ ಎಲ್ಲ ಯಾವುದೇ ಸಮಸ್ಯೆ ಇದ್ರೂ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥ ಭಾಸ್ಕರ, ಗೋಲ್ಡ್ ಮೆಡಲಿಸ್ಟ್. ಜ್ಯೋತಿಷ್ಯದಲ್ಲೇ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದೀರಾ? ಹೌದು ಸರ್. ಸರ್ ಈ ದೇವಸ್ಥಾನದ ಹೆಸರು ಅಂತ ಹೇಳಿ ಸರ್. ಸೊ ಇದು ಪಾತಾಳ ವಾರಾಹಿ ಅಂತ ಈ ದೇವಸ್ಥಾನದ ಹೆಸರು. ಪಾತಾಳ ವಾರಾಹಿ ಅಂತ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ, ಭೂಮಿ ಲೆವೆಲ್ ಇಂದ 18 ಮೆಟ್ಲು ಕೆಳಗಡೆ ಇಳಿದು ಬರಬೇಕು, ಅಮ್ಮನವ್ರನ್ನ ನೋಡ್ಬೇಕು ಅಂತಂದ್ರೆ ಆ ಉದ್ದೇಶಕ್ಕೆ ಅಮ್ಮನವ್ರನ್ನ ಪಾತಾಳ ವಾರಾಹಿ ಅಂತ ಹೆಸರಿಟ್ಟಿದ್ದೀವಿ. ಅಂದ್ರೆ ಪಾತಾಳದಲ್ಲಿ ನೆಲೆಸಿರೋರು ಅಂತನಾ? ಹೌದು. ಪಾತಾಳ ದೇವಸ್ಥಾನದ ಏನ್ ವಿಶೇಷ? ಇಲ್ಲಿ ದೇವಸ್ಥಾನಕ್ಕೆ ಬರೋದ್ರೆ ಇಷ್ಟೊಂದು ಜನ ಬಂದಿದ್ದಲ್ಲ, ಏನ್ ವಿಶೇಷ ಈ ದೇವಸ್ಥಾನದ್ದು? ಸರ್ ಇಲ್ಲಿ ವಾರಾಹಿಯ ವಿಶೇಷ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನೆ ಕಟ್ಟೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ತಾನು ವಾಸ ಮಾಡುವಂತಹ ಸ್ಥಳದಲ್ಲಿ, ಅವರು ಬೇರೆ ಊರಿಂದ ಬಂದಿದ್ರು ಕೂಡ ತಾನು ವಾಸ ಮಾಡುವಂತಹ ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೋಬೇಕು, ತನ್ನದೇ ಆದಂತಹ ಒಂದು ಸ್ವಂತ ಸೂರು ಇರಬೇಕು, ನೆಮ್ಮದಿಯಾಗಿ ಹೋಗಿ ಮಲ್ಕೊಂಡ್ರೆ ನಿದ್ದೆ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಎಲ್ಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅಂತ ಮನೆ ಕಟ್ಟುವಂತಹ ಆಸೆಯನ್ನ ಈಡೇರಿಸುವಂತಹ ತಾಯಿಯೇ ಈ ಒಂದು ಪಾತಾಳ ವಾರಾಹಿ ಮಾತಾ. ಅಂದ್ರೆ ಹೌದು, ನೀವ್ ಹೇಳ್ದಂಗೆ ಈಗ ಎಲ್ಲರೂ ಕೂಡ ಸಿಟಿಲಿ ಒಂದ್ ಮನೆ ಮಾಡ್ಬೇಕು, ಸೈಟ್ ತಗೋಬೇಕು, ಜಾಗ ತಗೋಬೇಕು, ಭೂಮಿ ತಗೋಬೇಕು ಅನ್ನೋದು ಆಸೆ ಇರುತ್ತೆ. ಅಂತವ್ರಿಗೆ ಈ ದೇವಸ್ಥಾನದಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ. ಹೌದು. ಭೂಮಿಗೆ ಅಂತಾನೆ ಇರುವಂತಹ ದೇವತೆ. ಮತ್ತೆ ಮಂಗಳಕರವಾದಂತಹ ಮದುವೆ, ಮುಂಜಿ, ಇದೆಲ್ಲದಕ್ಕೂ ಕೂಡ ಈ ದೇವಿ ಕಾರಕಾಧಿಪತಿ. ಅಂದ್ರೆ ಆಕೆಯ ಅನುಗ್ರಹ ಇಲ್ಲೇ ಹೋದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಮಂಗಳ ಕಾರ್ಯಗಳು ನಡೆಯೋಲ್ಲ. ಮನೆ ಕಟ್ಟೋದಕ್ಕಾಗಲ್ಲ, ಸೈಟ್ ತಗೊಳೋದಕ್ಕಾಗೋದಿಲ್ಲ, ಸೈಟ್ ಇದ್ರೂ ಕೂಡ ಅದ್ರಲ್ಲಿ ಮನೆ ಕಟ್ಟಕ್ಕಾಗಲ್ಲ. ಯಾವ್ದೋ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ನಾವು ಬಳಲ್ತಾನೆ ಇರ್ತೀವಿ. ಸರ್ ಈಗ ಪಾತಾಳ ವಾರಾಹಿ ಅಂತಂದ್ರೆ ಅಂದ್ರೆ ಭೂಮಿ ತಾಯಿಯ ಕೆಳಗಡೆ ಇರುವಂತವ್ರು ಇವರು. ಹೌದು. ಅಂದ್ರೆ ಈಗ ಇಲ್ಲಿ ಬಂದವ್ರಿಗೆ ಯಾರಿಗಾರು ಉಪಯೋಗ ಆಗಿದೆ ಸರ್? ಭೂಮಿ ಸುಮಾರು ಜನಕ್ಕಾಗಿದೆ, ಸುಮಾರು ಜನ, ಒಬ್ರು ಇಬ್ರು ಅಂತ ಹೇಳಕ್ ಆಗೋದಿಲ್ಲ. ಬಂದವ್ರಿಗೆಲ್ಲ ಕೂಡ ಅನುಕೂಲ ಆಗ್ತಾ ಇದೆ. ನಾವು ಏನ್ ಹೇಳ್ತೀವಿ, ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಬೇಕು. ಅಮ್ಮನವ್ರ ಹತ್ರ ಇದು ಮೂಲ ವಿಗ್ರಹ, ಇಲ್ಲಿ ಮಂಗಳಾರತಿ ಮಾಡ್ಕೊಡ್ತೀವಿ, ಪೂಜೆ ಮಾಡ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಕೆಲವೊಂದು ಭಕ್ತಾದಿಗಳದು ನಿವೇದನೆ ಇದೆ. ಏನ್ ನಿವೇದನೆ ಅಂದ್ರೆ, ಮನೆ ಕಟ್ಟಕ್ಕೆ ಒಬ್ರು ಕೇಳ್ತಾರೆ, ಕೆಲವರು ಮನೆ ಸೇಲ್ ಮಾಡೋದಕ್ಕೆ ಕೇಳ್ತಾರೆ. ಸೇಲ್ ಆಗ್ತಾನೆ ಇಲ್ಲ ಮನೆನ, ಅಯ್ಯೋ ಇಲ್ಲಿಂದ ನಮ್ಗೆ ಏನಾದ್ರು ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ಅಂದ್ರೆ ನಾವು ಯಾವುದೇ ರೀತಿಯಾದಂತಹ ಮೌಢ್ಯ ಆಗ್ಲಿ, ಮೂಢನಂಬಿಕೆಗಳಾಗ್ಲಿ, ಈ ಮಾಟ ಮಂತ್ರ ಯಂತ್ರಗಳೆಲ್ಲ ಮಾಡೋದಿಲ್ಲ ನಾವು. ನಮ್ಗೆ ಅದ್ರಲ್ಲಿ ಗೊತ್ತೂ ಇಲ್ಲ, ನಾವು ಮಾಡೋದು ಇಲ್ಲ. ಯಾಕೆಂದ್ರೆ ನಾವು ಶಂಕರಾಚಾರ್ಯರ ಪರಂಪರೆಯಿಂದ ಬಂದಂತವ್ರು, ಶಂಕರ ಮಠದ ನಮ್ಮ ಫಾಲೋವರ್ಸ್ ಆಗಿರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಈ ಒಂದು ಯಂತ್ರ ಅಂದ್ರೆ ಮಾಟ ಮಂತ್ರ ಈ ತರದೆಲ್ಲ ಮಾಡ್ಕೊಡೋದಿಲ್ಲ. ಸುಮಾರು ಜನ ನನ್ನ ಪ್ರಶ್ನೆ ಮಾಡ್ತಾರೆ, ಏನಾದ್ರು ಮಾಡ್ಕೊಡ್ತೀರಾ, ಅದ್ ಮಾಡ್ತೀರಾ, ನಿಮ್ಮ ಮನೇಲಿ ದೇವ್ರು ಬರುತ್ತಾ ಮೈ ಮೇಲೆ, ಇವೆಲ್ಲನು. ಸೊ ಅದ್ರದ್ದು ಯಾವುದೋ ರೀತಿಯಾದಂತಹ ಮೌಢ್ಯ ನಮ್ಮಲ್ಲಿ ಇಲ್ಲ. ನಾವು ಎಜುಕೇಶನ್ ಆಗಿ ಎಜುಕೇಟೆಡ್ ಮಾಡ್ತಾ ಇದೀವಿ, ಜನಗಳಿಗೆ ಬಂದಂತವ್ರಿಗೆ ಎಜುಕೇಟ್ ಮಾಡ್ತಾ ಇದೀವಿ. ಯಾವುದು
ಅವರವರ ಭಾವನೆಗಳಿರ್ತವೆ, ಆದರೂ ಕೂಡ ನಾವು ಅವ್ರಿಗೆ ಎಜುಕೇಟ್ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಅಮ್ಮನವರು 18 ಮೆಟ್ಲು ಕೆಳಗಡೆ ಇಳಿದು ಬರಬೇಕು. 18 ಅಂತ ಹೇಳಿದ್ರೆ ಎಲ್ಲ ಕೂಡಿದ್ರೆ 9 ಬರುತ್ತೆ. 9 ಶಕ್ತಿ ಸಂಕೇತ, ಸುಬ್ರಹ್ಮಣ್ಯ ಸ್ವಾಮಿಯ ನಂಬರ್, ಕುಜನ ನಂಬರ್ ಅದು ಸಂಖ್ಯಾಶಾಸ್ತ್ರದಲ್ಲಿ. ಈ ಕುಜ ಅಂತಂದ್ರೇನೆ ಶಕ್ತಿ. ಶಕ್ತಿ ಕೋಟೈಕ ತಾಪನ್ನ ಕಟ್ಯದೋ ಭಾಗಧಾರಣಿ ಅಂತೇಳಿ ಲಲಿತನಲ್ಲಿ ಹೇಳ್ತಾರೆ. ಆ ಶಕ್ತಿಯೇ ಇಲ್ಲ ಅಂತಂದಾಗ ನಾವು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಮಾತಾಡಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ, ಏನ್ ಮಾಡಕ್ಕೂ ಆಗೋದೇ ಇಲ್ಲ. ಅಂತ ಶಕ್ತಿ ದೇವತೆಯಾದಂತಹ ವಾರಾಹಿ ವಿಶೇಷವಾಗಿ ನಂಬಿ ಬಂದ ಭಕ್ತರನ್ನ ಕೈ ಹಿಡಿತಾಳೆ. ತಾಯಿ ಅವಳು ಮಾತೃಕಾ ದೇವಿ ಅಂತಾನೆ ಅವಳಿಗೆ ಹೆಸರಿರೋದ್ರಿಂದ ಯಾರೇ ಬಂದು ಇಲ್ಲಿ ಶರಣೋ ಅಂತ ಅಂದಿದ ತಕ್ಷಣನೇ ಅಮ್ಮನವರು ಅಭಯ ಕೊಡ್ತಾಳೆ. ನೋಡಿ, ನೀವು ನೋಡ್ಬೋದು ಅಮ್ಮನವರ 2 ಕೈ ಅಭಯ ಇದೆ. ಇನ್ನ 6 ಕೈಗಳಿದಾವೆ ಹಿಂದಗಡೆ, ಒಂದೊಂದು ಕೈನಲ್ಲೂ ಒಂದೊಂದು ಆಯುಧವಿದೆ. ಇದೆಲ್ಲ ಏನು ಸಂಕೇತ ಅಂತಂದ್ರೆ ಈ ಅಮ್ಮನವರು ನಂಬಿ ಬಂದವರಿಗೆ ವಿಜಯದ ಸಂಕೇತ. ಸರ್, ಈಗ ಇಲ್ಲಿ ಬಂದವರೆಲ್ಲರೂ ಕೂಡ ಮಣ್ಣು ತಗೊಂಡು ಹೋಗ್ತಾರಲ್ಲ, ಏನಕ್ಕೆ ಇದು? ಅಂದ್ರೆ ಬಂದವ್ರಿಗೆ ನಾವು ಏನ್ ಹೇಳ್ತೀವಿ, ಮನೆ ಕಟ್ಟೋರು, ಮನೆ ಮಾರಬೇಕು ಅಂತಿದ್ದವರು, ಅವ್ರಿಗೆಲ್ಲ ಕೂಡ ಇಲ್ಲಿಂದ ಹಿಂದಗಡೆ ಇನ್ನೊಂದು ವಾರಾಹಿ ಇಟ್ಟಿದೀವಿ. ದೇವಸ್ಥಾನ ಹಿಂದಗಡೆ ಇಲ್ಲ, ಅಮ್ಮನವ್ರ ಹಿಂದಗಡೆ ಒಂದು ವಾರಾಹಿ ಇದೆ. ಇದು ಗರ್ಭಗುಡಿ ಆಗಿರೋದ್ರಿಂದ ಗರ್ಭಗುಡಿಯಲ್ಲಿ ಪ್ರವೇಶ ಬರೀ ಅರ್ಚಕರಿಗೆ, ಮಂತ್ರ ಕಲ್ತಿರುವಂತವ್ರಿಗೆ, ಅವರ ಔಪಾಸಕರಿಗೆ ಮಾತ್ರ ಇಲ್ಲಿ ಒಳಗಡೆಗೆ ಪ್ರವೇಶ ಇರುತ್ತೆ. ಅದಕ್ಕೆ ಬೇರೆಯವರು ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಅವ್ರಿಗೂ ಏನೋ ಒಂದು ಆಸೆ ಇರುತ್ತೆ, ಮಾಡ್ಬೇಕು ಅಂತ, ಪೂಜೆ ಆಗ್ಬೇಕು ಅಂತ. ಹಾಗಾಗಿ ಹಿಂದಗಡೆ ಇನ್ನೊಂದು ದೇವಿಯ ಒಂದು ಇಟ್ಟಿದೀವಿ ವಿಗ್ರಹ, ಚಿಕ್ಕದೊಂದು ವಿಗ್ರಹ ಇಟ್ಟಿದೀವಿ. ಅಲ್ಲಿ ಅಮ್ಮನವರ ಕಿವಿಯಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು. ಕಿವಿಯಲ್ಲಿ? ಹೌದು, ಕಿವಿನಲ್ಲಿ ಸಮಸ್ಯೆ ಹೇಳ್ಬೇಕು. ಏನ್ ಸಮಸ್ಯೆ, ನೀವು ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ, ಮತ್ತೆ ಯಾವ ವಿಚಾರಕ್ಕೆ ಬಂದಿದ್ದೀರಾ. ಇವಾಗ ಎಕ್ಸಾಂಪಲ್ ಆಗಿ ನಾನು ಮನೆ ಕಟ್ಕೋಬೇಕು, ಅಮ್ಮ ನನ್ನ ತಾಯಿ ನನ್ನ ಹತ್ರ ದುಡ್ಡಿಲ್ಲ, ನಾನು ಮನೆ ಕಟ್ಟಬೇಕು. ಆ ಮನೆ ಕಟ್ಟೋದಕ್ಕೆ ನಮ್ಗೆ ಅನುಕೂಲ ಆಗ್ಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಬೇಕು, ಪೂರಕವಾಗಿರುವಂತಹ ವ್ಯಕ್ತಿಗಳು ಸಿಗ್ಬೇಕು, ಅದಕ್ಕೆ ಆದಂತಹ ಸಮಯ ಸರಿಬೇಕು, ಅದನ್ನೇ ಅದೃಷ್ಟ ಅಂತ ಕರಿತೀವಿ. ಅಂತ ಅದೃಷ್ಟವನ್ನ ನಮಗೆ ದಯಪಾಲಿಸು ಅಂತೇಳಿ ಅಮ್ಮನವರ ಕಿವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವರ ಪಕ್ಕದಲ್ಲೇ ಇರುವಂತಹ, ಅಂದ್ರೆ ಈ ಒಂದು ಪರಿಸರದಲ್ಲಿ ಇರುವಂತಹ ಮಣ್ಣನ್ನ ತಗೊಂಡು, ಎಷ್ಟು ಮಣ್ಣು ತಗೋಬೇಕು? ಒಂದು ಚಿಕ್ಕದಾಗಿ ಒಂದು ಇಡಿ ಅಥವಾ ಒಂದ್ ಸ್ವಲ್ಪ ಮಣ್ಣನ್ನು ತಗೊಂಡೋಗಿ, ಒಂದು ಈ ಮುಷ್ಟಿ ಪ್ರಮಾಣದಲ್ಲಿ ಮಣ್ಣು ತಗೊಂಡು ಹೋಗ್ಬೇಕು. ತಗೊಂಡೋಗಿ ಮನೆಯಲ್ಲಿ ಇಟ್ಟು ಅದಕ್ಕೆ ಆರಾಧನೆ ಮಾಡ್ತಾ ಬರ್ಬೇಕು. ಆರಾಧನೆ ಅಂದ್ರೆ ದೇವಿ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದಿದ್ದಾಳೆ, ಇವಳು ಲಕ್ಷ್ಮಿಯೇ, ವಾರಾಹಿ ಅಂದ್ರೆ ಬೇರೆ ಏನು ಅಲ್ಲ. ಆಕೆ ಸೌಮ್ಯ ಲಕ್ಷ್ಮಿ ಆಯ್ತು ಅಂತ ಹೇಳಿದ್ರೆ ಈಕೆ ಭೂಮಿಗೆ ಸಂಬಂಧಪಟ್ಟ ಲಕ್ಷ್ಮಿ, ಭೂಲಕ್ಷ್ಮಿ. ಅದಕ್ಕೆ ನೋಡಿ ಕೈನಲ್ಲಿ ನೇಗಿಲಿದೆ, ಒಂದು ಕೈನಲ್ಲಿ ನೇಗಿಲು, ಒಂದು ಕೈನಲ್ಲಿ ಒನಕೆ ಇದೆ. ಒನಕೆ ಭತ್ತವನ್ನ ಕುಟ್ಟೋದಿಕ್ಕೆ, ನೇಗಿಲು ಹೊಲವನ್ನ ಹೂಳೋದಿಕ್ಕೆ. ಇದು ಸಂಕೇತವಾಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟದ್ದು ಎಂತದ್ದೇ ಸಮಸ್ಯೆ ಇದ್ರು ಕೂಡ ದೇವಿಯ ಅನುಗ್ರಹದಿಂದ ಅದು. ಈ ದೇವಿಯ ಆಯುಧಗಳು ಅಂದ್ರೆ ಒನಕೆ ಮತ್ತು ನೇಗಿಲು, ಒನಕೆ, ಶಂಖಚಕ್ರ, ಅಭಯಾಸ್ತ, ಮತ್ತೆ ಪಾಶ, ಅಂಕುಶಗಳು, ಈ ತರ 8 ಕೈಗಳಿದೆ ಅಮ್ಮನವ್ರಿಗೆ. ಆ ಮಣ್ಣು ತಗೊಂಡೋಗಿ ಎಷ್ಟು ದಿನ ಏನ್ ಮಾಡ್ಬೇಕು ಸರ್? ಅದನ್ನ ಇಲ್ಲಿ ಬಂದಾಗ ಅವರವರ ಒಂದು ಸಮಸ್ಯೆಯನ್ನ ನೋಡಿ ನಾವು ಅದನ್ನ ಹೇಳ್ತೀವಿ. ಎಷ್ಟು ದಿನ ಇಟ್ಕೋಬೇಕು, ಯಾವ ತರ ಪೂಜೆ ಮಾಡ್ಬೇಕು. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇರುತ್ತೆ. ಅವ್ರ ಮನೆ ತಗೊಳ್ಳೋರ್ದು ಒಬ್ರದ್ದು ಇರುತ್ತೆ, ಮಾರಕ್ಕೆ ಅಂತ ಕೇಳಕ್ ಬರ್ತಾರೆ ಕೆಲವರು. ಹೌದು, ಅದೇ ತಗೊಳ್ಳೋದು, ಮನೆ ತಗೊಳ್ಳೋದು, ಸೈಟು, ಮನೆ, ಫ್ಲಾಟು, ಗದ್ದೆ, ಹೊಲ, ಏನ್ ಬೇಕಾದ್ರೂ ಇಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಈಗ ಈ ತರ ಇಲ್ಲಿ ಬಂದವ್ರಿಗೆ ಯಾರಿಗಾರು ಹತ್ರದ ಹೊಲ, ಗದ್ದೆ, ಸೈಟು ತಗೊಂಡು ಮನೆ ಮಾರಾಟ ಆಗಿದೆ ಸರ್? ಸುಮಾರು ಜನ ತಗೊಂಡಿದ್ದಾರೆ ಸರ್. ಸುಮಾರು ಜನ ಬಂದು ಹೊಸರಲ್ಲಿ ಹೇಳ್ತಾ ಇದ್ರು, ನಾವು 1 ವಾರ ಬಂದ್ವಿ. ನಾವಿಲ್ಲಿ ಏನೋ ಅಂದ್ರೆ ನೀವು ವಾರ ಬನ್ನಿ, ಅಥವಾ ಇನ್ನೇನು ತೆಂಗಿನಕಾಯಿ ಕಟ್ಟಿ ಅದು ಇದು ಅಂತ ನಾವ್ ಯಾವತ್ತು ಯಾರಿಗೂ ಹೇಳೋದಿಲ್ಲ. ಫೋರ್ಸ್ ಇಲ್ಲ, ಫೋರ್ಸ್ ಇಲ್ಲ, ಹೇಳೋದೇ ಇಲ್ಲ. ನಾವು ತೆಂಗಿನಕಾಯಿ ಕಟ್ಟುವಂತ ಇದನ್ನ ನಾವು ಹೇಳೇ ಇಲ್ಲ, ಮಾಡೋದು ಇಲ್ಲ. ಸೊ ಅವ್ರು ಬರ್ಬೋದು, ಯಾವಾಗ ಒಂದ್ಸತಿನೋ ಅವ್ರಿಗೆ ಅನುಕೂಲ ಆದಾಗ ಬಂದು ಒಂದು ನಮಸ್ಕಾರ ಹಾಕೊಂಡು ಹೋಗಿ ಅಂತ ಹೇಳ್ತೀವಿ ಅಷ್ಟೇ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸೊ ಇದು ಬನ್ನರ್ಘಟ್ಟ ಇಂದ ಸುಮಾರು 3 ಕಿಲೋಮೀಟರ್ ಮುಂದೆ ಬಂದ್ರೆ ರಾಗಿಹಳ್ಳಿ ಗೇಟ್ ಅಂತ ಸಿಗುತ್ತೆ. ರಾಗಿಹಳ್ಳಿ ಗೇಟ್ ಇಂದ ಬಲಗಡೆ ತಗೊಂಡು ಊರೊಳಗಡೆಗೆ ಜಿಗಣಿ ರೋಡ್. ಹೌದು, ಜಿಗಣಿ ರೋಡ್. ಸೊ ಜಿಗಣಿ ರೋಡ್ ಇಂದ 3 ಕಿಲೋಮೀಟರ್, ಅದೇ ಬನ್ನರ್ಘಟ್ಟ ಇಂದ ಜಿಗಣಿ ರೋಡ್ ಅಲ್ಲಿ 3 ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಬಲಗಡೆ ತಿರ್ಕೊಂಡ್ರೆ ಅಲ್ಲಿಂದ 10 ಕಿಲೋಮೀಟರ್ ಊರೊಳಗಡೆ ಬರ್ಬೇಕು. ಮೊದಲು ರಾಗಿಹಳ್ಳಿ ಸಿಗುತ್ತೆ, ಅದಾದ್ಮೇಲೆ ಶಿವನಹಳ್ಳಿ ಸಿಗುತ್ತೆ. ಶಿವನಹಳ್ಳಿ ಆಗ್ತಿದ್ದಂಗೆ ಕರಿಯಪ್ಪನ ದೊಡ್ಡಿ ಅಂತ ಈ ಊರ ಹೆಸರು. ಸೊ ತುಂಬಾ ಈಸಿಯಾಗಿ ಬರಬಹುದು. ಕರಿಯಪ್ಪನ ದೊಡ್ಡಿಲಿ ಕ್ಷೇತ್ರ ಇರೋದು. ಹೌದು, ಗುಡ್ಡದ ಮೇಲೆ ಇರುವಂತ ದೇವಸ್ಥಾನ, ಬೆಟ್ಟದ ಮೇಲೆ ಇರುವಂತ ಬೆಂಗಳೂರಿನ ದೇವಸ್ಥಾನ ಸರ್. ಅದಂದ್ರೆ ಈ ರಾಗಿಹಳ್ಳಿ ಗೇಟು, ಈಗ ನೀವು ಬನ್ನೇರ್ಘಟ್ಟದಿಂದ ಜಿಗಣಿ ಹೋಗೋ ರೂಟಲ್ಲಿ ಬರ್ತಾ ಇದ್ದಂಗೆ 3 ಕಿಲೋಮೀಟರ್ ಮುಂದೆ ಬಲಗಡೆಗೆ ಈ ರಾಮಕೃಷ್ಣ ಮಿಷನ್ ಒಂದು ಆರ್ಚ್ ಇದೆ. ಹೌದು, ವಿಶ್ವ ಹಿಂದೂ ಪರಿಷತ್ ಅಂದ್ರೆ ದೊಡ್ಡ ಒಂದು ಆರ್ಚ್ ಇದೆ. ಅಲ್ಲಿ 10 ಕಿಲೋಮೀಟರ್ ಊರೊಳಗಡೆ ಬರ್ಬೇಕು. ಮಧ್ಯೆ ಬರುವಾಗ ಇದು ಫಾರೆಸ್ಟ್ ಕಾಡು ಕೂಡ ಸಿಗುತ್ತೆ. ಕಾಡು ಒಂದು ಸಿಕ್ಕತ್ತೆ, ಅದೇನಂತ ಭಯಂಕರವಾಗಿ ಏನಿಲ್ಲ, ತೊಂದರೆ ಏನಿಲ್ಲ. ನೀವೆಲ್ಲ ಏನು ಅಂತ ಹೇಳಿದ್ರೆ ಈ ಧರ್ಮಸ್ಥಳಕ್ಕೆ ಹೋದಂಗೋ ಅಥವಾ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಂಗೋ, ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಒಂದು ಚಿಕ್ಕದಾದಂತ ಕಾಡು, ಅದೊಂದು 2 ರಿಂದ 3 ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಇದೆ ಅಷ್ಟೇ. ಇಲ್ಲಿ ಬರ್ಬೇಕು ಅಂದ್ರೆ ಇದು ಬಸ್ಗಳ ವ್ಯವಸ್ಥೆ ಇದೆ? ಬಸ್ಗಳು ಇದೆ, 370 ಎ ಬಸ್ ಇದೆ. ಅದು ಮೊದಲು 3 ಬಸ್ ಹಾಕಿದ್ರಂತೆ, ಈಗ ಒಂದ್ ಸ್ವಲ್ಪ 2 ಎಕ್ಸ್ಟ್ರಾ ಹಾಕಿದ್ದಾರೆ.
ಹಾ ಹಾ ಜನಗಳನ್ನ ನೋಡ್ಕೊಂಡು ಇನ್ನೂ ಹೆಚ್ಚೆಚ್ಚಿನ ಬಸ್ಗಳಾಗ್ತೀವಿ ಅಂತ ಹೇಳಿ ಎಲ್ಲಿಂದ ಬರುತ್ತೆ ಸರ್ ಅದು? ಅದು ಮಾರ್ಕೆಟ್ ಮೆಜೆಸ್ಟಿಕ್ ಇಂದ ಬರುತ್ತೆ. ಮೆಜೆಸ್ಟಿಕ್ ಇಂದ ಮಾರ್ಕೆಟ್ ಬಂದು ಆಮೇಲೆ ಬರುತ್ತೆ. ಆಮೇಲೆ ಬರುತ್ತೆ. ಮೆಜೆಸ್ಟಿಕ್ ಇಂದನೇ ಬರೋದು. ಹೌದು, ಮೇನ್ ಸ್ಟಾರ್ಟ್ ಆಗೋದೇ ಮೆಜೆಸ್ಟಿಕ್ ಇಂದ. ಕೆಲವರು ಹೇಳಿರೋ ಪ್ರಕಾರ ಬೆಳಿಗ್ಗೆ 5 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತಂತೆ. 5 ಗಂಟೆಯಿಂದ 3 ಅವರ್ಗೆ ಒಂದೊಂದು ಬಸ್ ಇದೆ ಇಲ್ಲಿಗೆ. ಹೌದು. ಈಗ ಅಕಸ್ಮಾತ್ ಬಸ್ ಇಲ್ಲ ಅಂತಂದ್ರೆ ಓನ್ ವೆಹಿಕಲ್ ಸ್ಕೂಟರ್ ಕಾರಲ್ಲಿ ಬರ್ತಾರೆ ಅಂದ್ರೆ ರೋಡ್ ವ್ಯವಸ್ಥೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಏನ್ ಮಾತಾಡಂಗೆ ಇಲ್ಲ ರೋಡಿನ ಬಗ್ಗೆ. ದೇವಸ್ಥಾನದ ಹತ್ರವರೆಗೂ ಬರ್ಬೋದು. ಖಂಡಿತ ಗರ್ಭಗುಡಿ ತನಕನೇ ಬರ್ಬೋದು. ವಯಸ್ಸಾಗಿರೋರು ಅವರು ಕೂಡ ಏನು ಭಯ ಪಡುವಂತದ್ದೇನಿಲ್ಲ. ಆನಂದವಾಗಿ ಅವರು ಕಾರಲ್ಲಿ ಇಳಿದು ಹಂಗೆ ದೇವಸ್ಥಾನದ ಒಳಗಡೆ ಬರ್ಬೋದು. 2 ವೀಲರ್ 4 ವೀಲರ್ ಎಲ್ಲ ಬರ್ಬೋದು. ಆಟೋ 4 ವೀಲರ್ 2 ವೀಲರ್ ಟಿ ಮಾಡ್ಕೊಂಡ್ ಬರ್ತಾರೆ. ಬಸ್ಸಲ್ಲಿ ಬರ್ತಾರೆ ಜನ. ಅಕಸ್ಮಾತ್ ಇವ್ರು ಯಾರು ಬಸ್ ಸಿಗಿಲ್ಲ ವೆಹಿಕಲ್ ಗಳಿಲ್ಲ ಅಂದ್ರೆ ಆಟೋ ವ್ಯವಸ್ಥೆ ಇದೆಯಾ? ಆಟೋ ವ್ಯವಸ್ಥೆ ಇದೆ. ಇದು ನಿಮಗೆ ರಾಗಿಹಳ್ಳಿ ಗೇಟ್ ಇಂದನೇ ಇದೆ ಆಟೋ ವ್ಯವಸ್ಥೆ. ಅಲ್ಲಿಂದ ಸುಮಾರು ಏನೋ ತಗೋತಾರೆ ಅವರು 50 100 30 40 ಏನೋ ತಗೋತಾರೆ. ಸೊ ಅಲ್ಲಿಂದ ನಮ್ಗೆ ದೇವಸ್ಥಾನ ಹತ್ರಕ್ಕೆ ಡ್ರಾಪ್ ಮಾಡ್ತಾರೆ. ಸರ್ ನಾವು ಕೇಳಿದ್ವಿ, ಕೆಲವರು ಒಬ್ಬೊಬ್ರಿಬ್ಬಿಬ್ರು ಆಟೋ ಮಾಡ್ಕೊಂಡ್ಬಿಟ್ಟು 500 ರೂಪಾಯಿ 800 ರೂಪಾಯಿ ಕೊಟ್ಟು ಬಂದ್ರಂತೆ. ಕೆಲವರು 8 ಜನ 9 ಜನ ಸೇರಿ 50 ರೂಪಾಯಿ ತಗೊಂಡ್ರಿ ಅಂತ ಆಟೋಗೆ, ಲಗೇಜ್ ಆಟೋಗೆ. ಆ ವಿಷಯ ಅದೇನಾಗುತ್ತೆ ಅಂದ್ರೆ ಲಗೇಜ್ ಆಟೋ ಇದು ಬರೋದ್ರಿಂದ, ಪ್ಯಾಸೆಂಜರ್ ಆಟೋ ಶೇರ್ ಆಟೋ ಬರೋದ್ರಿಂದ 50 ರೂಪಾಯಿ ತಗೋತಾರೆ. ಕೆಲವರು ಮೂರೇ ಜನ ಬರ್ತಾರೆ. ಕೆಲವರು ಅವರು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಹೋಗಿ ಬರೋದಕ್ಕೆ ಅವ್ರು ಅಷ್ಟು ತಗೊಂಡಿರ್ಬಹುದು. ಓಕೆ ಸರ್, ಇದು ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಇದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇರ್ತೀವಿ. ಡೈಲಿ ಇರುತ್ತಾ? ಇಲ್ಲ, ಪ್ರತಿ ಮಂಗಳವಾರ, ಶನಿವಾರ, ಶುಕ್ರವಾರ, ಭಾನುವಾರ ಈ 4 ದಿನ ಓಪನ್ ಇರುತ್ತೆ. ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಹೋಮಗಳಿರ್ತವೆ. ವಿಶೇಷವಾದಂತಹ ಹೋಮಗಳಿರ್ತವೆ. ಮಂಗಳವಾರ ಮಾತ್ರ ಜ್ಯೋತಿಷ್ಯ ಹೇಳ್ತೀವಿ. ಅದು ಇಲ್ಲೇ ವಾರಾಹಿ ಮುಂದೆನೆ ಕೂತ್ಕೊಂಡು ಅಮ್ಮನವ್ರು ಹೇಳೋ ರೀತಿನಲ್ಲಿ. ಯಾಕೆಂದ್ರೆ ನಮ್ಗೇನು ಗೊತ್ತಿರಲ್ಲ, ನಾನು ಓದಿರ್ಬಹುದು ಅಷ್ಟೇ, ಆದ್ರೆ ಅಷ್ಟು ಜ್ಞಾನ ಇಲ್ಲ ನಮ್ಗೆ. ಅದು ಭಗವತಿ ಏನ್ ಹೇಳ್ತಾಳೋ ಆ ಒಂದು ವಾಕ್ಯವನ್ನ ಅವ್ರಿಗೆ ಕೌಡೆ ಮುಖಾಂತರ ತಿಳಿಸ್ತೀನಿ ನಾನು. ಆಮೇಲೆ ಇಲ್ಲಿ ಬಂದಂತವ್ರಿಗೆಲ್ಲ ಪೂರಿ ಭೋಜನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ವಿ. ಇವತ್ತು ಏನೇನ್ ಕೊಟ್ಟಿದ್ರು ಸರ್? ಸರ್, ಇವತ್ತು ಶಿವರಾತ್ರಿ ಸ್ಪೆಷಲ್ ಅಮ್ಮನವರ ವಿಶೇಷವಾದಂತಹ ಪೂಜೆ ಮಾಡಿದ್ವಿ. ಇವತ್ತು ರುದ್ರಾಭಿಷೇಕ, ಫಲಪಂಚಾಮೃತ ಅಭಿಷೇಕ, ತೈಲಾಭಿಷೇಕ ವಿಶೇಷವಾಗಿ ವಾರಾಹಿ ಮಾತೆಗೆ ಮಾಡಿ ಇವತ್ತಿನ ಬಂದಂತಹ ಭಕ್ತಾದಿಗಳಿಗೆ ಅಮ್ಮನವರ ನೈವೇದ್ಯವಾಗಿ ಹುಳಿ ಅವಲಕ್ಕಿ, ಗುಜ್ಜ ಅವಲಕ್ಕಿ, ಹುಳಿ ಅವಲಕ್ಕಿ ಅಂತಾರೆ. ಆಮೇಲೆ ಸಜ್ಜಿಗೆ, ಅಮ್ಮನವ್ರಿಗೆ ಪ್ರಿಯ ಅಂತೇಳಿ ಸಜ್ಜಿಗೆ. ಅದಾದ್ಮೇಲೆ ಈ ಹಯಗ್ರೀವ ಅಂತ, ವಿಶೇಷವಾಗಿ ಹಯಗ್ರೀವ ಈ ಒಂದು ರಾಯರ ಮಠಗಳಲ್ಲಿ ಮಾಡ್ತಾರೆ. ವಿಶೇಷ ದೇವಸ್ಥಾನಗಳಲ್ಲಿ ಮಾತ್ರ. ಹೌದು, ಅದು ವಿಶೇಷನೇ. ಅದು ಹಯಗ್ರೀವ ಅಂದ್ರೆ ವಿಶೇಷ. ಅದು ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ, ತುಪ್ಪ ಎಲ್ಲ ಹಾಕಿ, ಕಡಲೆಬೇಳೆಯಿಂದ ಮಾಡುವಂತಹ ಪದಾರ್ಥ, ತುಂಬಾ ಸಿಹಿ ಪದಾರ್ಥ. ಅದು ಹಯಗ್ರೀವರಿಗೆ ಮಹಾವಿಷ್ಣುವಿಗೆ ತುಂಬಾ ಇಷ್ಟವಾದಂತ ಪದಾರ್ಥ ಅಂತೆ. ಸೊ ಅದನ್ನ ಮಾಡಿದ್ವಿ. ಆಮೇಲೆ ಅಮ್ಮನವ್ರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಫಲ ಪಂಚಾಮೃತ ಅಂತ. ಫಲ ಅಂತ ಹೇಳಿದ್ರೆ ಹಣ್ಣು, ಈ ಡ್ರೈ ಫ್ರೂಟ್ಸ್ಗಳು ಇವನ್ನೆಲ್ಲ ಹಾಕಿದ್ರೆ ಫಲ ಅಂತ ಕರಿತೀವಿ. ಪಂಚಾಮೃತ ಅಂತಂದ್ರೆ 5 ವಸ್ತುಗಳು, ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು ಇವೆಲ್ಲನೂ ಕೂಡ ಅಮೃತಪ್ರಾಯವಾಗಿರುವಂತಹ ವಸ್ತುಗಳು. ಇದು ಆಯುರ್ವೇದದಲ್ಲಿ ಸಪರೇಟ್ ಆಗಿ ತಗೊಂಡಾಗ ಒಂದೊಂದು ರೀತಿಯಾದಂತಹ ಕಾಯಿಲೆಗಳನ್ನು ವಾಸ ಮಾಡುತ್ತೆ, ಕೆಲವು ಕಾಯಿಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಮತ್ತೆ ಬೇರೆ ದಿನ ಎಲ್ಲ ಇಲ್ಲಿ ಬೇರೆ ಬೇರೆ ವಿಶೇಷವಾದಂತಹ ಖಾದ್ಯಗಳು, ಊಟಗಳನ್ನ ಕೊಡ್ತಾರಂತೆ ಸರ್? ಹೌದು. ಒಂದೊಂದ್ ದಿವಸ ಒಂದೊಂದ್ ರೀತಿ ಇರುತ್ತೆ. ಒಂದೊಂದ್ ದಿವಸ ಹೋಳಿಗೆ ಹಾಕ್ತಿವಿ, ಒಂದ್ ದಿವಸ ಕಜ್ಜಾಯ, ಒಂದ್ ದಿವಸ ಲಾಡು, ಬೂಂದಿ, ಮೈಸೂರು ಪಾಕು, ಈ ರೀತಿಯಾದಂತ ತರಾವರಿ ನೈವೇದ್ಯಗಳನ್ನ ಮಾಡಿ ಅದನ್ನ ಬಂದಂತವ್ರಿಗೆ ಹಾಕ್ತಿವಿ. 4 ದಿವಸ ಇರ್ತೀವಲ್ಲ, 4 ದಿವಸ 4 ವೆರೈಟಿ ಇರುತ್ತೆ. ಎಲ್ಲ ಭೂರಿ ಭೋಜನ ಅಂತ ಹೇಳ್ತಾರೆ. ಹೌದು, ಹೊಟ್ಟೆ ತುಂಬಾನೇ ಹಾಕ್ತಿವಿ. ಯಾವುದೇ ರೀತಿ ಹಣಕಾಸು ಇಲ್ಲ, ಹೊಟ್ಟೆ ತುಂಬ. ಹೌದು, ಖಂಡಿತ. ಆಮೇಲೆ ಮತ್ತೆ ಇನ್ನೊಂದು ಕೇಳಿದ್ವಿ ಸರ್, ಈ ದೇವಸ್ಥಾನಕ್ಕೆ ಬಂದ್ರೆ ದುಡ್ಡು ಕೊಡ್ತಾರೆ ಅಂತ ಕೇಳಿದ್ವಿ. ಯಾವ ದೇವಸ್ಥಾನ ಇಲ್ಲೇ ಕೊಡ್ತಾರ? ಹೌದು ಸರ್, ಖಂಡಿತ ನಾವು ಇಲ್ಲೇ ಕೊಡ್ತೀವಿ. ಇಲ್ಲಿ ಅಂದ್ರೆ ಇದು ನಮ್ಮ ಮಹಾಲಕ್ಷ್ಮಿ, ಕುಬೇರ ಮಹಾಲಕ್ಷ್ಮಿ ಇದ್ದಾಳೆ. ಕುಬೇರ ಲಕ್ಷ್ಮಿಯ ಒಂದು ಪಕ್ಕದಲ್ಲೇ ಇರುವಂತದ್ದು ವರಾಹಿ ಮಾತಾ. ಈ 2 ದೇವಾಲಯಗಳು ಒಟ್ಟಿಗೆ ಪ್ರತಿಷ್ಠಾಪನೆ ಆಗಿರುವಂತದ್ದು. ಈ ಒಂದು ದೇವಿಗೆ ಏನು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಮಹಾಲಕ್ಷ್ಮಿಗೂ ಇದೆ. ಮಹಾಲಕ್ಷ್ಮಿಗೆ ಏನು ಸಾನ್ನಿಧ್ಯ ಇದೋ ಅಷ್ಟೇ ಸಾನ್ನಿಧ್ಯ ಈ ವಾರಾಹಿಗೂ ಇದೆ. ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ಈ ವಾರಾಹಿಗೆ ತುಂಬಾ ಶಕ್ತಿ ಇರುವಂತದ್ದು. ಈ ವಾರಾಹಿ ತಂದು ನಾವು ವಿಗ್ರಹ ಇಟ್ಟಾಗ ಇಲ್ಲಿ ಸರ್ಪವಾಸ ಇತ್ತು, ಸರ್ಪಗಳೆಲ್ಲ ಬಂದು ಓಡಾಡ್ತಾ ಇತ್ತು. ಹೀಗೆ ಸರ್ಪಗಳೆಲ್ಲ ಓಡಾಡ್ತಿರ್ಬೇಕಾದ್ರೆ ಮನೆಯಲ್ಲಿರೋರು ಮತ್ತೆ ಕೆಲಸ ಮಾಡಕ್ ಬಂದವರು, ಬಿಲ್ಡಿಂಗ್ ಕಟ್ಟಕ್ ಬಂದವರೆಲ್ಲ ಭಯ ಪಡ್ತಾ ಇದ್ರು. ಇಲ್ಲಿ ನಾವು ಕೆಲಸ ಮಾಡಕ್ಕಾಗಲ್ಲ, ನಮ್ಗೆ ಭಯ ಅಂತ. ಒಂದ್ ದಿವಸ ಕೂತ್ಕೊಂಡು ವಾರಾಹಿ ಮುಂದೆನೆ ಕೂತ್ಕೊಂಡು, ನಮ್ಮ ಮನೆಯಲ್ಲಿ ಇನ್ನೊಂದು ಚಿಕ್ಕ ದೇವಿ ಇದೆ, ಆ ದೇವಿ ಮುಂದೆ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ಅಮ್ಮ, ಈ ರೀತಿಯಾದಂತಹ ಸರ್ಪಗಳೆಲ್ಲ ಕಾಣಿಸ್ಕೊಂಡ್ರೆ ನಾವು ದೇವಸ್ಥಾನಕ್ಕೆ ಬರೋಕ್ಕೂ ಹೋಗಲ್ಲ, ಯಾರೂ ಬರೋದಿಲ್ಲ, ಭಯ ಪಡ್ತಾರೆ. ಹಾಗಾಗಿ ನೀನು ಅನುಗ್ರಹ ನಮ್ಮ ಮೇಲೆ ಆಗ್ಬೇಕು. ಹೊಂದಿದ ತಕ್ಷಣ ನೋಡಿ, ಅವತ್ತಿಂದ ಇವತ್ತಿನ ತನಕ ಇಲ್ಲಿ ನಾನು ನಿನ್ನೆ ಗೋಪಾಲಕರೆಲ್ಲ ಬರ್ತಾರೆ, ಗೋಗಳನ್ನೆಲ್ಲ ಹೊಡ್ಕೊಂಡ್ ಬರ್ತಾರೆ. ಅವ್ರನ್ನೂ ಕೇಳಿದೆ, ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲ ಸ್ವಾಮಿ, ಯಾವತ್ತೋ ನೋಡಿದ್ವಿ, 2 ವರ್ಷದಿಂದ ನೋಡಿದಷ್ಟೇ, ನಾವು ನೋಡೇ ಇಲ್ಲ ಅಂತಂದ್ರು. ಈ ಸನ್ನಿಧಾನದಲ್ಲಿ ಆಗ್ತಾ ಇರೋ ಒಂದು ಅಗೋಚರಗಳನ್ನ
ನಿಯಂತ್ರಿಸುವಂತ ನಿಮ್ಮನೇಲಿರೋ ಆಸಕ್ತಿ ಯಾವ ಸರ್, ಅದ್ರ ಪರಿಚಯ ಮಾಡಿ. ಸೊ ಅದು ನನ್ನ ಜೀವನದಲ್ಲಿ ಕೆಲವು ಮಿರಾಕಲ್ಗಳು ತುಂಬಾ ನಡೆದಿದೆ. ಸೊ ಯಾರಾದ್ರೂ ಬಂದು ಇವಾಗ ನನ್ನನ್ನ ಏನಾದ್ರು ಪ್ರಶ್ನೆ ಕೇಳಿದಾಗ ನಾನು ಹೋಗಿ ದೇವಿನ ಕೇಳ್ಕೊಂಡ್ಬಂದು ಅವ್ರಿಗೆ ಉತ್ತರವನ್ನ ಹೇಳ್ತೀನಿ. ಎಷ್ಟೋ ಜನಕ್ಕೆ ಒಂದೊಂದು ಮಗು ಕೇಳಿದ್ರೆ 2 ಮಕ್ಕಳು ಸುಮಾರು ಜನಕ್ಕಾಗಿದೆ, ಅಂದ್ರೆ ಟ್ವಿನ್ಸ್ಗಳಾಗಿದ್ದಾವೆ. ಎಷ್ಟೋ ಜನಕ್ಕೆ ಗಂಡು ಮಕ್ಕಳೇ ಬೇಕು ಅನ್ನೋರು ಗಂಡು ಮಕ್ಕಳಾಗಿದ್ದಾವೆ. ಆಮೇಲೆ ಈ ಮನೆ ತಗೋಬೇಕು ಅಂದವ್ರಿಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತೀವಿ ಮನೇಲಿ ಕೂತ್ಕೊಂಡು, ಅವ್ರಂತವ್ರು ಮನೆ ತಗೊಂಡಿದ್ದಾರೆ, ಕಾರ್ಗಳು ತಗೊಂಡಿದ್ದಾರೆ. ಅದೇ ಸಣ್ಣಪುರದಿಂದ ಹಿಡಿದು ದೊಡ್ಡ ಕೆಲಸಗಳ ತನಕನೂ ಕೂಡ ಅಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ದೇವಿ ಮುಂದೆ ಆಗಿದೆ. ಇವತ್ತು ಕೂಡ ನೋಡಿ ಇಷ್ಟು ಬ್ರಹ್ಮಾಂಡವಾಗಿ ಈ ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನದಲ್ಲಿ ಜನ ಬರ್ತಿರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಚಿಕ್ಕ ಬಾಲ ತ್ರಿಪುರ ಸುಂದರಿ ಮಾಡಿ ಅವ್ರಿಗೆ ಸಂತಾನದಲ್ಲಿ ಒಂದು ಸಂತಾನ ಆಗ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಸಂತಾನ ಸಿಸೇರಿಯನ್ ಇರ್ಲಿಲ್ಲ, ನಾರ್ಮಲ್ ಡೆಲಿವರಿ ಆಗೋ ಟೈಮಲ್ಲಿ ಅವರು ತೀರ್ಕೊಂಡ್ರು. ಅದಾದ್ಮೇಲೆ ನನಗೆ ಆ ಚಕ್ರ ನಮ್ಮ ಮುತ್ತಾತನ ಕಡೆಯಿಂದ ಬಳುವಳಿಯಾಗಿ ಬಂದಿದೆ. ಅಂದ್ರೆ ಈ ದೇವಸ್ಥಾನಕ್ಕೆ ಯಾರಾದ್ರೂ ಬತ್ತು ಅಂದ್ರೆ ಭೂಮಿ ತಗೊಳ್ಳೋದು ಅಥವಾ ಮಾರೋದು ಈ ತರದ್ ಯಾವ್ದೇ ಇದ್ರು ಕೂಡ ಇಲ್ಲಿ ಬಂದು ಒಂದು ಪ್ರೇಯರ್ ಮಾಡಿ ಹೋಯ್ತು ಅಂತಂದ್ರೆ ಅದು ತುಂಬಾ ಜನ ಫಲಿಸ್ತಾ ಇದೆ. ಫಲಿಸುತ್ತೆ ಸರ್, ಫಲಿಸುತ್ತೆ. ಸರ್ ಏನೋ ಹೇಳ್ತಾ ಇದ್ರಿ. ಸರ್ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಚಕ್ರದ ಬಗ್ಗೆ ಆಗ್ಲೇ ಹೇಳ್ತಿದ್ರೆ, ಶ್ರೀಚಕ್ರವನ್ನು ನಮ್ಮ ಮುತ್ತಾತಂಗೆ ಕೊಟ್ಟಿದ್ದು. ಅದ್ರ ಜೊತೆಗೆ ಒಂದು ವಿಗ್ರಹ ಇದೆ, 1 ಅಡಿ ವಿಗ್ರಹ ಇದೆ. ಸೊ ಆ ವಿಗ್ರಹ ನನಗೆ ಸುಮಾರು ಒಂದು 20-25 ವರ್ಷದ ಹಿಂದೆ ಒಬ್ಬ ರೈತರಿಗೆ ಭೂಮಿನಲ್ಲಿ ಸಿಕ್ಕಿರುವಂತದ್ದು. ಸೊ ಅದು ಒಳ ಉಳ್ಬೇಕಾದ್ರೆ ಸಿಕ್ತಂತೆ ಅವ್ರಿಗೆ. ಸಿಕ್ಕಿದಾಗ ಏನಾಯ್ತು, ಅವರು ಮನೆಯಲ್ಲಿ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಅವರು ಮನೆಯಲ್ಲಿ ಇಟ್ಕೊಂಡಿದ್ರಂತೆ. ಆ ಊರಿನಲ್ಲಿ ಕೆಲವರು ಮುಖಂಡರಿಗೆಲ್ಲ ಹೇಳಿದಾರೆ ನಂಗೆ ಸಿಕ್ಕಿದೆ ಅಂತ. ಸೊ ಸಿಕ್ಕಿದಾಗ ಏನಾಗಿದೆ, ಮುಖಂಡರು ಹೇಳಿದಾರೆ, ಇಲ್ಲಿ ನೋಡಪ್ಪ ಹಂಗೆಲ್ಲ ಯಾವ್ದಂದ್ರ ವಿಗ್ರಹಗಳನ್ನ ಇಟ್ಕೊಳ್ಬಾರ್ದು, ಅದೆಲ್ಲ ತುಂಬಾ ಶಕ್ತಿ ಇರುತ್ತೆ, ಅದನ್ನ ಯಾರು ತೋರಿಸಿ ನೀನು ಇಟ್ಕೋ ಅಂತ ಹೇಳಿದ್ರು. ಅವ್ರಿಗೆ ನಾನು ಹಿಂದೆ ಗಣಪತಿ ಅನುಗ್ರಹದಿಂದ ಅವ್ರ ಜ್ಯೋತಿಷ್ಯ ಹೇಳಿದ್ದೆ. ಯಾವತ್ತೂ ನೋಡಿ ನಾನೇ ಹೇಳಿದ್ದೀನಿ ನನ್ನಿಂದ ಅಂತ ನಾನು ಖಂಡಿತವಾಗ್ಲೂ ಗರ್ವವಾಗಿ ಹೇಳ್ಕೊಳ್ಳೋದು ನಂಗೆ ಗೊತ್ತೂ ಇಲ್ಲ ಅದ್ರ ವಿಚಾರ. ಸೊ ನಾನೇನಿದ್ದು ದೇವತೆಯ ಅನುಗ್ರಹದಿಂದ ಆ ಭಗವಂತ ಏನು ನುಡಿಸ್ತಾನೋ ಅದನ್ನ ನುಡಿತಾನೆ ಅಷ್ಟೇನೆ, ನುಡಿಯುವಂಥ ಒಂದು ಮಾಧ್ಯಮ ಅಷ್ಟೇ. ನನ್ಗೆ ಯಾವುದೇ ರೀತಿಯಾದಂಥದ್ದು ಗೊತ್ತಿಲ್ಲ. ಸೊ ಆ ಗಣೇಶ ಹೇಳಿದಂಥ ವಾಕ್ಯವನ್ನು ಅವ್ರಿಗೆ ಹೇಳಿದೆ, ನೋಡಪ್ಪ ನೀವು ಬಂದಿರೋದು ದೈವ ಪ್ರಶ್ನೆ ಅಂತ. ಅದಕ್ಕೆ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ ದೈವ ಪ್ರಶ್ನೆಯ, ಮನುಷ್ಯ ಪ್ರಶ್ನೆನ, ಮಾಟ ಆಗಿದೆಯಾ, ಮಂತ್ರ ಆಗಿದೆಯಾ, ಎಲ್ಲವೂ ಕೂಡ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ. ಆಗ ದೈವ ಪ್ರಶ್ನೆ ಅಂತ ಹೇಳಿದಾಗ ಅವನು ಆಶ್ಚರ್ಯಪಟ್ಟು, ಹೌದು ಸ್ವಾಮಿ ನನಗೆ ಈ ಥರ ದೇವರ ವಿಗ್ರಹ ಸಿಕ್ಕಿದೆ, ಹಿಂಗಾಗಿದೆ ಅಂತ ಹೇಳಿದಾಗ ಆ ಗಣಪತಿ ಮುಂದೆನೇ ಪ್ರಶ್ನೆ ಹಾಕಿ ಕೇಳಿದೆ, ನೋಡಪ್ಪ ಗಣೇಶ ಒಬ್ಬನೇ ಇದ್ದಾನೆ, ಅವನಿಗೆ ಶಕ್ತಿ ಗಣಪತಿ ಅಂತ ಹೆಸರಿಟ್ಟಿದ್ದಾರೆ, ಶಕ್ತಿ ಇಲ್ಲ, ಒಬ್ಬನೇ ಇದ್ದಾನೆ ಅವನು, ಹಾಗಾಗಿ ದಯವಿಟ್ಟು ಅದನ್ನ ಗಣಪತಿಗೆ ಅಂತ ಕೊಟ್ಬಿಡ್ತೀಯಾ ಅಂತ ಕೇಳಿದೆ. ಅವನು ಮನೆಗೆ ಹೋಗಿ ವಿಚಾರಿಸ್ಕೊಂಬಂದು ಹೇಳ್ತೀನಿ ಸ್ವಾಮಿ ಅಂತೇಳಿ ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ವಿಚಾರಿಸಿ, ಊರಿನವರೆಲ್ಲ ವಿಚಾರಿಸ್ಬಿಟ್ಟು ಕೊನೆಗೆ ಒಂದ್ ದಿವಸ ಒಳ್ಳೆ ಮುಹೂರ್ತದಲ್ಲಿ ಅದನ್ನ ವಿಜೃಂಭಣೆಯಿಂದ ತಂದು ನಮಗೆ ಕೊಟ್ಟಿದ್ದಾನೆ. ಅವತ್ತಿನಿಂದ ಅದಕ್ಕೆ ನಾವೇನೇನು ಆರಾಧನೆ ಮಾಡಬೇಕು, ಸಂಪ್ರೋಕ್ಷಣೆಗಳು ಮಾಡಬೇಕು ಅದನ್ನೆಲ್ಲ ಮಾಡಿಸಿ ಈಗ ಕೆಲವು 25 ವರ್ಷಗಳಿಂದ ಅಂದ್ರೆ ನಿಮ್ಮ ಕಾಲಘಟ್ಟದಲ್ಲಿ ನನಗೆ ಸಿಕ್ಕಿರುವಂತದ್ದು, ಅಂದ್ರೆ ನನಗೆ ಕೊಟ್ಟಿರೋದು ಅವ್ರಿಗೆ ಸಿಕ್ಕಿ ನನಗೆ ಕೊಟ್ಟಿರೋದು. ಮುಂದೆ ಕೂತ್ಕೊಂಡಾಗ ನಿಮ್ಗೆ ಅದು ತಿಳಿಸುತ್ತಾ? ಹೌದು ಸರ್, ಅದೇನಾಗುತ್ತೆ ಅಂದ್ರೆ ಯಾವುದೇ ವಿಗ್ರಹ ಆಗೋಗ್ಲಿ ಅದಕ್ಕೆ ತನ್ನದೇ ಆದಂತಹ ಪೂರಕ ಶಕ್ತಿ ಇರೋದಿಲ್ಲ. ಅದಕ್ಕೆ ಯಂತ್ರ ಇದ್ರೆ ಮಾತ್ರನೇ ಅದಕ್ಕೆ ಆ ಯಂತ್ರದಿಂದ ಈ ವಿಗ್ರಹಕ್ಕೆ ಶಕ್ತಿ ಹೋಗುತ್ತೆ. ಆಮೇಲೆ ನಿಮ್ ಮನೇಲಿರೋ ವಿಗ್ರಹ ನಿಮ್ ಜೊತೆ ಮಾತಾಡುತ್ತೆ ಅಂತ? ಖಂಡಿತ ಹೌದು ಸರ್. ಅದು ಹೌದು ನೋಡಿ, ಲಲಿತಾ ಸಹಸ್ರನಾಮದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಹೇಳ್ತಾರೆ. ಅದು ನಾವು ಮಾಡಿರೋದಲ್ಲ, ನಮ್ಮ ಕಾಲಘಟ್ಟದಲ್ಲ, ಸಾವಿರಾರು ವರ್ಷಗಳ ಹಿಂದೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ವಕ್ಷಿಣ್ಯಾದಿ ವಾಗ್ದೇವತೆಗಳು ಹೇಳಿರುವಂತಹ ಮಾತು. ಯಾವುದೇ ದೇವತೆಗಳಾಗೋಗ್ಲಿ ಎದುರುಗಡೆ ಫಿಸಿಕ್ ಆಗಿ ಕಾಣೋದು ಸಾಧ್ಯನೇ ಇಲ್ಲ, ಮಾತಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರ ಒಂದು ರೇಡಿಯೇಷನ್ಸ್ ನ ತಡ್ಕೊಳ್ಳೋ ಶಕ್ತಿ ನಮ್ಮ ದೇಹಕ್ಕೆ ಇರೋಲ್ಲ. ಈ ಸ್ಥೂಲ ದೇಹಕ್ಕೆ ಆ ಒಂದು ದೈವದ ಶಕ್ತಿಯನ್ನು ತಡ್ಕೊಳ್ಳೋ ಶಕ್ತಿ ನಮ್ಮ ದೇಹಕ್ಕಿಲ್ಲ. ಹಾಗಾಗಿ ಮಾನಸಿಕವಾಗಿ ಅದನ್ನ ಧ್ಯಾನ ಮಾಡಿದಾಗ, ಈ ಧ್ಯಾನ ಮಾಡೋರಿಗೆ ಆ ವಿಚಾರ ಗೊತ್ತಿರುತ್ತೆ. ಈ ಧ್ಯಾನ ಯಾರು ಮಾಡ್ತಾರೆ, ಮೆಡಿಟೇಷನ್ ಅಂತ ಯಾರು ಮಾಡ್ತಾರೆ ಅವ್ರಿಗೆ ಈ ವಿಚಾರ ಗೊತ್ತಿರುತ್ತೆ. ಆ ಧ್ಯಾನದಲ್ಲಿ ಕೂತ್ಕೊಂಡಾಗ ಅಮ್ಮನವರು ಸ್ಫುರಣೆ ಅಂತ ಮಾಡ್ತಾರೆ, ಅಂದ್ರೆ ನಮಗೆ ಒಂಥರ 6th ಸೆನ್ಸ್ ಅಂತ. ಅದು ಅಷ್ಟೇ, 6th ಸೆನ್ಸ್ ಅನ್ನೋದು ಏನಾಗುತ್ತೆ, ವರ್ಕೌಟ್ ಆಗುತ್ತೆ, ಅದು ವರ್ಕ್ ಆಗುತ್ತೆ ಅದು. ಸೊ ಆ 6th ಸೆನ್ಸ್ ವರ್ಕ್ ಆದಾಗ ಏನಾಗುತ್ತೆ, ನಾಳೆ ಇದಾಗಬಹುದು ಅನ್ನೋ ಒಂದು ಊಹಾಶಕ್ತಿ ನಮಗೆ ಪ್ರಾಪ್ತಿ ಆಗುತ್ತೆ. ಸೊ ಯಾರಾದ್ರೂ ಬಂದು ಕೇಳಿದಾಗ್ಲೂ ಕೂಡ ಅವ್ರನ್ನ ಅಮ್ಮನವ್ರ ಹತ್ರ ಕೇಳಿ, ಅಮ್ಮ ಇವ್ರ ಕೆಲಸ ಆಗತ್ತಾ ಇಲ್ವಾ ಅಂತ ಹೇಳಿದಾಗ ಅಮ್ಮನವರೇ ಅದಕ್ಕೆ ಉತ್ತರ ಕೊಟ್ಟು ಆಗತ್ತೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತಾಳೆ. ಆಮೇಲೆ ನಿಮ್ಗೆ ಸ್ವಪ್ನದಲ್ಲೂ ಕೂಡ ಕನಸಲ್ಲಿ ಏನೋ ಬಂದು ಹೇಳುತ್ತೆ? ಹೌದು ಸರ್, ಸ್ವಪ್ನ ಬರೋದು ವಾರಾಹಿ ಮಾತಾ. ಯಾರಿಗಾದ್ರೂ ಇವಾಗ ಏನಾದ್ರು ಪ್ರಶ್ನೆ ಕೇಳಕ್ ಬಂದಾಗ ಅವ್ರ ಪ್ರಶ್ನೆನ ಅಮ್ಮನವ್ರು ಕೇಳ್ಬೇಕು, ಅಂದ್ರೆ ಆ ಮಂತ್ರ ಹೇಳ್ಕೊಂಡು, ತಾಯಿ ಈ ರೀತಿಯಾದಂತಹ ಜನ ಬಂದಿದ್ದಾರೆ, ಅವ್ರಿಗೆ ಈ ರೀತಿ ಪ್ರಶ್ನೆ ಇದೆಯಂತೆ, ದಯವಿಟ್ಟು ತಾವು ಕನ್ಸಿಗೆ ಬಂದು ಹೇಳ್ಬೇಕು ಅಂತ ಹೇಳಿದಾಗ ಅವರು ಕನ್ಸಿಗೆ ಬಂದು ಹೇಳ್ತಾರೆ. ಅದನ್ನ ಸ್ವಪ್ನ ವಾರಾಹಿ ಅಂತ ಕರೀತಾರೆ. ಈ ಸ್ವಪ್ನ